ಅಣ್ಣನ ಮನೆಯಲ್ಲಿ ಹಬ್ಬ ಇತ್ತು, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಅಣ್ಣನ ಮನೆ ಮತ್ತು ನಮ್ಮ ಮನೆಯಲ್ಲಿ ಏನೇ ಒಂದು ಹಬ್ಬ ಇದ್ದರೂ ಕೂಡ ಅವ್ರ ಮನೆಯಲ್ಲಿ ನಾನು, ನಮ್ಮ ಮನೆಯಲ್ಲಿ ಅವರು ಇದ್ರೇ ನಮಗದು ಫುಲ್ಫಿಲ್ ಆಗೋದು. ಸೊ ಅಣ್ಣನ ಮನೆ ಸಿಕ್ತು. ನಮ್ಮ ಅಣ್ಣ ಇರೋದು ಯಶವಂತಪುರಲ್ಲಿ. ನಮ್ಮ ಅಕ್ಕ ನಮ್ಮ ಅಮ್ಮ ಕೂಡ ಅಲ್ಲೇ ಬರ್ತೀನಿ ನೀನು ಬಾ ಅಂತ ಹೇಳಿದರು. ಮನೆಗೆ ಹೋದರೆ ಎಲ್ಲರೂ ಅಲ್ಲೇ ಇದ್ದರು. ನಂಗೆ ತುಂಬ ಖುಷಿ ಆಯಿತು. ನೋಡಿ ನಾವು ಫ್ರೆಂಡ್ಸ್ ಇದ್ದಂಗೆ ಇರ್ತೀವಿ, ಯಾವಾಗಲೂ ಅದಕ್ಕೆ ನಾದ್ನಿ ಅಂತ ಯಾವ ಮಾಡಿಲ್ಲ. ಫ್ರೆಂಡ್ ಹೆಂಗಿರ್ತೀವಿ ಹಂಗೆ ಒಂದಿನಾದ್ರೂ ಜಗಳ ಮಾಡಿದ್ವಿ ನಮ್ಮ ಅತ್ತಿಗೆ ನೋಡಿ ಅಷ್ಟು ಚೆನ್ನಾಗಿ ನಮ್ಮನ್ನ ಮಾತಾಡಿಸ್ತಾರೆ. ನಮ್ಮ ಅಣ್ಣನ ಹೆಂಡತಿಯಾಗಿ ಅವ್ರು ಬಂದಿರೋದು ನಿಜವಾಗ್ಲೂ ನಮ್ಮ ಪುಣ್ಯ ಅಂತಲೇ ಹೇಳಬೇಕು. ತುಂಬ ಪ್ರೀತಿ ಮಾಡ್ತಾರೆ ನಮ್ಮನ್ನೆಲ್ಲ. ಚೆನ್ನಾಗಿ ಅವರಲ್ಲ ಊಟ ಹೊಡ್ಸ್ಕೊಂಡು ಸುಮ್ಮನಿರು. ಹಾಯ್ ಮಾಡು, ಹಾಯ್ ಅಣ್ಣ, ಹಾಯ್ ಮಾಡವಾ, ಹಾಯ್ ನೋಡಮ್ಮ ಅಲ್ಲಿ ನೋಡ್ತಾಳೆ ಈಗ. ಹಾಯ್ ವಿಡಿಯೋ ಆಗ್ತಾ ಇರ್ತಾನೆ. ಇವಳೆ ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ, ನಮ್ಮ ಅಕ್ಕನ ಮಗಳು. ಹಿಂದೆ ಕೂತಿರೋದು ನಮ್ಮಮ್ಮ. ಕೊಡಮ್ಮ, ಥ್ಯಾಂಕ್ ಯು. ಅಣ್ಣ ವಿಡಿಯೋ ಚೆನ್ನಾಗಿ ಮಾಡ್ತೀನ ಹೇಳಿಲ್ಲ, ಮತ್ತೆ ಲೈಕ್ ಕೊಡ್ತೀಯಾ? ನಮ್ಮ ಅತ್ತಿಗೆ ರೋಡಲ್ಲಿ ಹೋಗ್ಬೇಕಂದ್ರೆ 1 ಲಕ್ಷ ದುಡ್ಡನ್ನ ಬೀಳ್ಸ್ಕೊಂಡು ಹೋಗಿದ್ದಾರೆ. ಗೊತ್ತಿರೋರೆ ಅದನ್ನು ನೋಡಿ ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಕಷ್ಟಪಟ್ಟು ದುಡ್ದಿರೋ ದುಡ್ಡು ಯಾವತ್ತೂ ನಮ್ಮ ಕೈ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಹಾಯ್, ಇವಳು ನಮ್ಮ ಅಕ್ಕ. ಚಿಕ್ಕ ವಯಸ್ಸಲ್ಲಿ ನಾನು ಹೇಳ್ದಂಗೆ ಕೇಳ್ತಾ ಇದ್ಲು. ದೊಡ್ಡೋಳಾಯ್ತಾ ಆಯ್ತಾ ಬರೀ ಚಾಡಿ ಹೇಳಿ ಹೇಳಿ ಹೊಡಿಸ್ತಾಳೆ, ಇಲ್ಲ ಹೊಡಿತಾಳೆ, ಒಂದು ಹೇಳೋ ಮತ್ತೆ ಕೇಳಲ್ಲ. ಇವ್ರು ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಕಾಲದಲ್ಲೆಲ್ಲ ಶಾಂಪೂ ಇರ್ಲಿಲ್ಲ, ಸೀಗೆ ಪುಡಿ ಹಾಕಿ ಚೆನ್ನಾಗಿ ತಿಕ್ಕೋರು. ಅಮ್ಮ ಆಯ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ನಮ್ಮಮ್ಮ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ದಮ್ಮ? ಹಂಗೆ ಆಚೆ ಕಳ್ಸ್ಬಿಟ್ಟವ್ರು ನನ್ನ. ನೋಡಿ ಇವಾಗಲೇ ಹೇಳ್ತಾ ಇದ್ದೀನಿ, ನಾಳೆ ಅಂತೂ ಕೈಗೆ ಸಿಗಲ್ಲ. ನಾನು ಫುಲ್ಲು ಟಾಪ್ ಹೊಂಟೋಗ್ತೀನಿ. ಯಾರ್ಯಾರು ಫೋಟೋ ಸೆಲ್ಫಿ ಬೇಕು ಇವಾಗಲೇ ಬಂದು ಫೋಟೋಗಳು ವಿಡಿಯೋನ ತೆಗೆಸ್ಕೊಂಡು ಬನ್ನಿ. ಯಾರು ಬಂದಿರಾ ನೋಡಿ. ನಮ್ಮ ಅಕ್ಕನ ನಾನು ಒಂದಿನ ಕೂಡ ಅಕ್ಕ ಅಂತ ಕರೆದೇ ಇಲ್ಲ ಇವತ್ತವರೆಗೂ. ಆದಿ ಬೀದಿಲಿ ಹೋಗೋರ್ನೆಲ್ಲ ಅಕ್ಕ ಅಕ್ಕ ಅಂತೀನಿ. ಇವಳು ನನ್ನ ಸ್ವಂತ ಅಕ್ಕ, ಇವತ್ತವರೆಗೂ ಅಕ್ಕ ಅಂತ ಕರೆದೇ ಇಲ್ಲ. ಸೊ ಫ್ಯಾಮಿಲಿ ಒಟ್ಟಿಗೆ ಫುಲ್ ಎಂಜಾಯ್ ಮಾಡೋ ದಿನ ತುಂಬಾ ಖುಷಿಯಾಗಿದ್ವಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.